ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಮದುರ್ಗ ತಾಲೂಕಿನ ಕೃಷ್ಣಪ್ಪನ ಜಮೀನು ವಿವಾದದ ಕುರಿತು ನ್ಯಾಯವಾದಿ ವಿನೋದ್ ಪಾಟೀಲ್ ವಾದ ಮಂಡಿಸಿದ್ರು. ಈ ಹಿನ್ನೆಲೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ನ್ಯಾಯವಾದಿ ರಾಹುಲ್ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ವಿನೋದ್ ಮೇಲೆ ಕೃಷ್ಣಪ್ಪ ಕುಟುಂಬದ ತಂಡ ಕಳೆದ 4 ತಿಂಗಳಿನಿಂದ ಹಲ್ಲೆಗೆ ಯತ್ನಿಸಿದೆ. ಈ ಕುರಿತು ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದರು. ನಾವು ಕೋರ್ಟ್ದಿಂದ ಮುಗಿಸಿ ಮನೆಯಲ್ಲಿದ್ದರೆ ಅವಾಗ ನಮ್ಮ ಮಾಮನ ಮಗನ ಈಗ ಕೆಂತಿ ತೆಗೆದು 2 ತಿಂಗಳು 4 ತಿಂಗಳ ಹಿಂದೆ ಹಂಗೆ ಸಣ್ಣ ಪುಟ್ಟ ಜಗಳ ಆಗಿದ್ದಕ್ಕೆ ಅವನು ಕೆಂತಿ ತೆಗೆದು ಅವನ ಮೇಲೆ ಇದನ್ನು ಮಾಡಿದ್ದಾರೆ. ಅಂದ್ರೆ ಕರೆಸ್ಕಸವನ ಫೋನ್ ಹಚ್ಚಿ ಕರೆಸಿ ಬಾಯಲ್ಲಿ ಮಾತಾಡೋದೈತಿ ಅಂತ ಕರೆಸಿ ಇದನ್ನು ಕರೆದಾರೆ. ಅವಾಗ ನಮ್ಮನ್ನು ಕರ್ಕೊಂಡು ಹೋಗಿ ಹೋಗಿರ್ಲಿದ್ರು ಒಮ್ಮೆ 15-20 ಜನ ಕೂಡಿ ನಿಂತು ಬಿಟ್ಟಿದ್ದಾರೆ. ಆಮೇಲೆ ಏನಾಯ್ತು ಇದೆಲ್ಲ ಮುಗಿಸ್ಬಿಟ್ಟು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತಂದ್ರೂ ನಮ್ಮ ಮೇಲೆ ಹಲ್ಲೆ ಮಾಡಿಬಿಟ್ರಿ. ಕಲ್ಲ ವಿಷ್ಣು ಚಿಕ್ಕಲ್ದಿನಿ ಮತ್ತು ಅಂಕುಶ್ ಪಾಟೀಲ್ ಅಂತ ಒಂದು 5-6 ಜನ ಇದ್ರಿ. ಮತ್ತು ಒಂದು 15-20 ಜನ ಒಮ್ಮೆ ಅಟ್ಯಾಕ್ ಮಾಡ್ರಿ. ಈ ಕೈಗೆಲ್ಲ ಹೊಡೆದ್ರಿ. ಲಾಂಗ್ ತೊಗೊಂಡ ಕಲ್ಲು ತೊಗೊಂಡ ಎಲ್ಲ ಫ್ರ್ಯಾಕ್ಚರ್ ಆಗಿದ್ರಿ. ಕನಬರ್ಗಿ. ಮತ್ತು ಇದೇ ಥರ ಪೊಲೀಸರು ಮಾಡ್ಕೊತ ಹೋದ್ರೆ ಕಂಪ್ಲೀಟ್ ಆಗಿ 5 ದಿವಸ ಆಯ್ತು ಸರ್. ಯಾರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅವ್ರನ್ನ ಹುಡುಕಿ ಇಲ್ಲ, ಇದನ್ನೂ ಮಾಡಿಲ್ಲ ಸರ್. ಅವ್ರನ್ನ ಇದನ್ನು ಮಾಡ್ಬೇಕ್ರಿ. ಮತ್ತು ನಾವು ಸ್ಟ್ರೈಕ್ ಮಾಡಕ್ಕೆ ಮುಂದಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.